ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2024ರಲ್ಲಿ ಕಾಮರ್ಸ್ ಪೇಪರ್ನಲ್ಲಿ ಜನರಲ್ ಮೆರಿಟ್ SC ST ಕೆಟಗರಿ 1 2A 2B 3A 3B ಈ ಥರ ಕೆಟಗರೀಸ್ ಏನಿದೆ ಅದರಲ್ಲಿ ಎಷ್ಟು ಜನ ಎಕ್ಸಾಮನ್ನು ಬರೆದಿದ್ದಾರೆ, ಈಚ್ ಕೆಟಗರಿಯಲ್ಲಿ ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ, ಹಾಗೆಯೇ ಕೆಟಗರಿ ವೈಸ್ ಎಷ್ಟು ಕಟ್ ಆಫ್ ಬರ್ಬೋದು, ಹಾಗೆಯೇ ಈಚ್ ಕೆಟಗರಿಗೆ ಎಷ್ಟು ಪರ್ಸೆಂಟೇಜ್ ರಿಸರ್ವೇಷನ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ನಮಗೆಲ್ಲ ತಿಳಿದಿರುವ ಹಾಗೆ KCET ಎಕ್ಸಾಮನ್ನು ಜನವರಿ 13, 2024ರಂದು ಮಾಡಿದರು. ಈ ಎಕ್ಸಾಮಿಗೆ ಟೋಟಲ್ 1,17,000 ಪ್ಲಸ್ ಜನ ಎಕ್ಸಾಮ್ಗೆ ನೋಂದಣಿಯನ್ನು ಮಾಡ್ಕೊಂಡಿದ್ರು. ಇದರಲ್ಲಿ ಕಾಮರ್ಸ್ ಪೇಪರ್ಗೆ ಹೈಯೆಸ್ಟ್ ಅಂದರೆ 16,000 ಜನ ಎನ್ರೋಲನ್ನು ಮಾಡ್ಕೊಂಡಿದ್ರು. ಸೊ ಕಾಮರ್ಸ್ ಪೇಪರಲ್ಲಿ ಏನಾಗಿದೆ ಅಂತ ಹೇಳಿದರೆ 14,178 ಜನ ಎಕ್ಸಾಮನ್ನು ಬರೆದಿದ್ದಾರೆ. ಸೊ ಕಾಮರ್ಸ್ ಪೇಪರಲ್ಲಿ ಹೈಯೆಸ್ಟ್ ಜನ ಎಕ್ಸಾಮ್ ಬರೆದಿರೋದ್ರಿಂದ ಹೈಯೆಸ್ಟ್ ಕಟ್ ಆಫ್ ನಿಲ್ಬೋದು ಅನ್ನೋ ಒಂದು ಮಾಹಿತಿ ಇದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಅದನ್ನು ತಿಳಿಸ್ತಾ ಹೋಗ್ತೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹೈಯೆಸ್ಟ್ 2A ಕೆಟಗರಿಯಲ್ಲಿ 2,794 ಜನ ಎಕ್ಸಾಮನ್ನು ಬರೆದಿದ್ದರು. ಟೋಟಲ್ 14,128 ಜನ ಬರೆದಿದ್ದಾರೆ. ಅದರಲ್ಲಿ 2,794 2A ಕೆಟಗರಿಗೆ ಸೇರಿದವರು. ಅವರಿಗೆ 152 ಕಟ್ ಆಫನ್ನು ಎನಲೈಸ್ ಮಾಡಲಾಗಿದೆ. 15% ರಿಸರ್ವೇಷನ್ ಇದೆ. ಹಾಗೆಯೇ 2B ಕೆಟಗರಿಯಲ್ಲಿ 840 ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ. 152 ಅವರಿಗೆ ಕಟ್ ಆಫನ್ನು ಎನಲೈಸ್ ಮಾಡಲಾಗಿದೆ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ 4% ರಿಸರ್ವೇಷನ್ 2B ಕೆಟಗರಿಯವರಿಗೆ ಇದೆ. ಹಾಗೆಯೇ 3A ಕೆಟಗರಿಯವರಿಗೆ 1,514 ಜನ ಎಕ್ಸಾಮನ್ನು ಬರೆದಿದ್ದರು. 160 ಕಟ್ ಆಫನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 4% ರಿಸರ್ವೇಷನ್ ಇದೆ. ಹಾಗೆಯೇ 3B ಕೆಟಗರಿಯವರಿಗೆ 3B ಕೆಟಗರಿಯಲ್ಲಿ 2,553 ಜನ ಎಕ್ಸಾಮನ್ನು ಬರೆದಿದ್ದರು. 160 ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ ಇವರಿಗೆ 5% ರಿಸರ್ವೇಷನ್ ಇದೆ. ಹಾಗೆಯೇ ಇಲ್ಲಿ ಕೆಟಗರಿ 1ಅಲ್ಲಿ 938 ಜನ ಎಕ್ಸಾಮನ್ನು ಬರೆದಿದ್ದರು. 168 ಕಟ್ ಆಫನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 4% ರಿಸರ್ವೇಷನ್ ಇದೆ ಕೆಟಗರಿ 1 ಅವರಿಗೆ. ಹಾಗೆಯೇ ಜನರಲ್ ಮೆರಿಟಲ್ಲಿ 1,787 ಜನ ಎಕ್ಸಾಮನ್ನು ಬರೆದಿದ್ದರು. 170 ಕಟ್ ಆಫನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ 50% ರಿಸರ್ವೇಷನ್ ಜನರಲ್ ಮೆರಿಟ್ ಅವರಿಗೆ ಇದೆ. ಹಾಗೆಯೇ SC ಕೆಟಗರಿಯಲ್ಲಿ 2,700ಕ್ಕಿಂತ ಹೆಚ್ಚು ಜನ ಎಕ್ಸಾಮನ್ನು ಬರೆದಿದ್ದರು. ಇವರಿಗೆ 155 ಕಟ್ ಆಫನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 15% ರಿಸರ್ವೇಷನ್ SC ಕೆಟಗರಿ ಅವರಿಗಿದೆ. ಹಾಗೆಯೇ ST ಕೆಟಗರಿಯಲ್ಲಿ 1,000 ಪ್ಲಸ್ ಜನ ಎಕ್ಸಾಮನ್ನು ಬರೆದಿದ್ದರು. 150 ಕಟ್ ಆಫನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ 3% ST ಕೆಟಗರಿಯವರಿಗೆ ರಿಸರ್ವೇಷನ್ ಇದೆ. ಸೊ ಟೋಟಲ್ ಆಗಿ 14,128 ಜನ ಎಕ್ಸಾಮನ್ನು ಕಾಮರ್ಸ್ ಪೇಪರಲ್ಲಿ ಬರೆದಿದ್ದಾರೆ. ಸೊ ಟೋಟಲ್ 16,000 ಜನ ಎಕ್ಸಾಮನ್ನು ಎನ್ರೋಲ್ ಮಾಡ್ಕೊಂಡಿದ್ರು. ಸೊ 14,128 ಜನ ಎಕ್ಸಾಮನ್ನು ಬರೆದಿದ್ದಾರೆ. ಸೊ ಕಾಮರ್ಸಲ್ಲಿ ಕಟ್ ಆಫ್ ಸ್ವಲ್ಪ ಹೆಚ್ಚಾಗಿ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಿದೆ. ಯಾಕಂದರೆ 16,000ರಲ್ಲಿ 14,000 ಜನ ಎಕ್ಸಾಮನ್ನು ಬರೆದಿದ್ದಾರೆ. ಸೊ ಕಾಮರ್ಸ್ ಪೇಪರ್ ಯಾವಾಗಲೂ ಕಟ್ ಆಫ್ ಜಾಸ್ತಿ ಇರುತ್ತೆ. ಸೊ ಹೈಯೆಸ್ಟ್ ಕಟ್ ಆಫನ್ನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.